ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಕ್ಷೇಮ ಮಾರ್ಗವು ನಿಮಗೆಲ್ಲ ಮಾಗಡಿಯಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಕ್ರಬಾವಿ ಅನ್ನುವಂಥ ಗ್ರಾಮದಲ್ಲಿ ನಡೆದ ಗ್ರಾಮ ದೇವತೆಯ ಜೀರ್ಣೋದ್ಧಾರ ಕಾರ್ಯದಲ್ಲಿ ಚಂಡಿ ಹೋಮ ಮತ್ತು ಚಂಡಿ ಪಾರಾಯಣದ ದೃಶ್ಯಗಳನ್ನು ತೋರಿಸುತ್ತಿದ್ದೇವೆ. ಈ ಚಂಡಿ ಹೋಮದ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ, ಈ ಹೋಮ ನಡೆಯುವಂಥ ಸಂದರ್ಭದಲ್ಲಿ ಗರುಡ ಪಕ್ಷಿ, ಶ್ರೀಮನ್ನಾರಾಯಣ ವಾಹನ ಗರುಡ ಪಕ್ಷಿ ಮೇಲೆ ಹಾರಾಡ್ತಾ ಇತ್ತು. ಅದನ್ನು ನೀವು ಮುಂದೆ ಗಮನಿಸಲಿದ್ದೀರಿ. ಚಂಡಿ ಹೋಮ ಅಂತಂದಾಗ ಎಲ್ಲವೂ ದೊಡ್ಡ ಪ್ರಮಾಣದಲ್ಲೇ ಇರ್ತದೆ. ಪ್ರಧಾನ ಅರ್ಚಕರು ಹೋಮಕುಂಡದ ಮುಂದೆ ಕುಳಿತಿದ್ದಾರೆ. ಅವರಿಗೆ ಸಹಾಯಕ್ಕಾಗಿ 6 ಜನ ಪುರೋಹಿತರಿದ್ದರು. ಗ್ರಾಮದ ಜನತೆ ನೋಡಲಿಕ್ಕೆ ಅಂತೇಳಿ ಕೂತ್ಕೊಂಡಿದ್ದಾರೆ. ಇವರು ಅವ್ರನ್ನ ಶಾನುಭೋಗರ ವಂಶಸ್ಥರವರು. ಅವ್ರ ಮನೆಯಲ್ಲಿ ಈ ಚಂಡಿ ಹೋಮ ನಡೆದದ್ದು 23/1/2026 ಮತ್ತು 24/1/2026. ಜನ ಏನೋ ಬರಲಿಕ್ಕಿತ್ತು. ಬೆಳಗಿನ ಸಮಯ. ತಮ್ಮ ಕೆಲಸಗಳನ್ನು ಬಿಟ್ಟುಕೊಟ್ಟು ಬರಬೇಕಿಲ್ಲಿ ಗ್ರಾಮದಲ್ಲಿ ಬಂದಿದ್ದಾರೆ. ಹಳೆಯ ಗ್ರಾಮ ದೇವತೆ ಅದನ್ನು ಹೊಸದಾಗಿ ಗರ್ಭಗುಡಿ ಕಟ್ಟಿಬಿಟ್ಟು ಅಲ್ಲೇ ಮಾಡಿದ್ದಾರೆ. ಇವರು ಶಾನುಭೋಗರ ವಂಶಸ್ಥರು. ಇವರು ಮುತುವರ್ಜಿಯೊಳಗೆ ಅಥವಾ ನೇತೃತ್ವದೊಳಗೆ ಇದೆಲ್ಲ ನಡೆದಿದೆ. ಇವರಿಗೆಲ್ಲ ಗ್ರಾಮಸ್ಥರು, ಕಾರ್ಯಕರ್ತರು, ಯುವಕರು ಬಹಳಷ್ಟು ಸಾಥಿ ಕೊಟ್ಟಿದ್ದಾರೆ. ವಿಜೃಂಭಣೆಯಿಂದ ಮಾಡಿದರು, ಯಾವುದಕ್ಕೂ ಕೊರತೆ ಇಲ್ಲ ಅಂತೆ. ಆ ಹೋಮಕುಂಡದ ಆಕಾರ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ, ಆ ದ್ರವ್ಯಗಳನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಇದು ಹೊಸ ಗರ್ಭಗುಡಿ. ಆರಂಭದಲ್ಲಿ ಭಾವಚಿತ್ರಗಳನ್ನು ಹಾಕಿದೀವಿ, ಆ ರೀತಿ ಅಲಂಕಾರ ಮಾಡಿದ್ದಾಳೆ ದೇವಿಗೆ. ಈ ಶಾನುಭೋಗರ ಮನೆಯೊಳಗೆ ಪುರೋಹಿತರಿಗೆ ತರಕಾರಿ ಹೆಚ್ಚೋದಕ್ಕೆ ಒಂದು 150 ವರ್ಷದ ಹಳೆಯ ಈಳಿಗೆಯನ್ನು, ತುರಿಯ ಮನೆಯನ್ನು ಕೊಟ್ಟಿದ್ರು. ಅದನ್ನು ಮುಂದೆ ನಾನು ನಿಮ್ಗೆ ತೋರಿಸ್ತೇನೆ. ಕೆಲವು ವಸ್ತುಗಳು ಈಗ ಲಭ್ಯ ಇಲ್ಲ ನೋಡಕ್ಕೆ ನಮ್ಗೆ. ಇವ್ರ ಮನೆಯಲ್ಲಿ ಇದೆ ಅದು. ಬಲಿಗಾಗಿ ಹಾಕಿರ್ತಕ್ಕಂಥ ರಂಗವಲ್ಲಿ. ದೊಡ್ಡ ಪ್ರಮಾಣದ ಹೋಮ, ಹೊಗೆನೂ ಅಷ್ಟೇ ಬರ್ತದೆ. 2 ಫ್ಯಾನ್ಗಳನ್ನು ಇಟ್ಟು ಆ ಹೊಗೆಯನ್ನು ಆ ಕಡೆ ತಳ್ಳಲಾಗುತ್ತದೆ. ಇವರು ಧೀರಜ್ ಅಂತ ಹೇಳಿ, ಅದೇ ಗ್ರಾಮದವರು, ಶಾನುಭೋಗರ ವಂಶಸ್ಥರು, ಸಾಫ್ಟ್ವೇರ್ ಇಂಜಿನಿಯರ್ ಅವರು. ಅವರು ತಮ್ಮ ಹುದ್ದೆಯ ಗರ್ವವನ್ನು ಬಿಟ್ಟುಕೊಟ್ಟು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಅವರ ತಾಯಿಯವರು ಅಷ್ಟೇ, ಪದ್ಮಾವತಿಯವರು ಅಂಥೇಳಿ ಭಾಳ ಸಹಕಾರ ಕೊಟ್ಟರು. ಅಡುಗೆಯವರಿಗೆಲ್ಲ
ಏನು ಕೇಳಿದ್ದನ್ನೆಲ್ಲ ಕೈಯಾಗ ಕೊಡ್ತಾಯಿದ್ರು. ಎಲ್ಲ ಸಾಮಗ್ರಿಗಳನ್ನು ಕೊಡ್ಲಿಕ್ಕೆ, ಮನೇಲಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರಿಂದ ನಮ್ಮ ಪ್ರಧಾನ ಅಡುಗೆಯವರು ಪ್ರಕಾಶ್ ಕಶ್ಯಪ್ ಅವರಿಗೆ ಅಲ್ಲಿ ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಗ್ರಾಮದ ಜನತೆ ಎಷ್ಟು ಚೆನ್ನಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು, ಅದಕ್ಕೆ ತಕ್ಕಂತೆ ಹೋಮ ಮಾಡ್ತಕ್ಕಂಥ ಪುರೋಹಿತರು ಎಲ್ಲವನ್ನು ಸರಿಯಾಗಿ ಅಲಂಕಾರನೂ ಮಾಡಿದ್ರು. ಒಂದಕ್ಕೊಂದು ಪೂರಕ ಪ್ರಮಾಣದಲ್ಲಿ ಇತ್ತು. ಆದ್ದರಿಂದ ಇದು ಬಹಳ ವಿಶೇಷವಾಗಿತ್ತು. ಕಾರ್ಯಕರ್ತರು ಹೂಗಳನ್ನು ತರ್ತಾ ಇದ್ದಾರೆ. ಹಿಂದಿನ ದಿವಸ ಈ ದಾಡಿ ಮನುಷ್ಯರು ನರಸಪ್ಪ ಅಂತ, ಅದೇ ಗ್ರಾಮದವರು ಹೊಸಕೆರೆಹಳ್ಳಿಯಲ್ಲೂ ಇವರೊಂದು ಮನೆ ಮಾಡ್ಕೊಂಡಿದ್ದಾರೆ. ಗುಡನ್ನ ಸಮರ್ಪಣೆ ಆಗ್ತದೆ. ಚಕ್ರವಾಳಿ ಗ್ರಾಮದವರು ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದೇ ಅದು ಈಳಿಗೆ ಮನೆ, 150 ವರ್ಷ ಹಳೆಯದಾದಂಥ ಈಳಿಗೆ ಮನೆ. ಇವತ್ತಿಗೂ ಏನೂ ಆಗಿಲ್ಲ. ಆ ಕಬ್ಬಿಣದ ಈಳಿಗೆಯನ್ನು ಅವರನ್ನು ಬದಲಾಯಿಸಿಲ್ಲ. ಅದರ ಮೇಲೆ ಆರಾಮವಾಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟು ಅದನ್ನು ಕಾಯಿ ತುರಿಬೋದು. ಇದು ದೊಡ್ಡ ಪತ್ರೆಯನ್ನು ಆ ಶಾನುಭೋಗರ ವಂಶಸ್ಥರ ಮನೆಯಲ್ಲಿ ಈ ರೀತಿ ಬೆಳೆಸಿದ್ದಾರೆ. ವನ ಇದರ ತಂಬಳಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ತುಳಸಿ ಕಟ್ಟೆ ಹಳೆಯದು. ಇದೊಂದು ಮಂಡಲ. ಇದರಲ್ಲಿ 80 ಖಾನೆಗಳಿರ್ತವೆ. ಆ 80 ಖಾನೆಗಳಲ್ಲಿ ಕೂಡ ಕುಂಕುಮ ಕಲಿಸಿದ ಪಿಂಡಾನ್ನವನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ಇವೆಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು, ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿದವರು ಗ್ರಾಮಸ್ಥರು. ಪ್ರಕಾಶ್ ಕಶ್ಯಪ್ ಅಲ್ಲಿ ನಿಂತ್ಕೊಂಡವರು ಇಲ್ಲೇ ಅನ್ನೋದ್ರಲ್ಲಿ ಸೌಟ್ ಆರಿಸ್ತಾ ಇದ್ದಾರೆ. ಅವರೇ ಇವರು ಅಡಿಗೆಯವರು. ಈಗ ನಾವು ಮುಂದೆ ಆ ಗರುಡ ಪಕ್ಷಿನ ತೋರಿಸಲಿದ್ದೇವೆ. ಆ ಗರುಡ ಪಕ್ಷಿ ಹಾರಾಡುವುದನ್ನು ನೋಡಿ ನಮ್ಮ ಪ್ರಧಾನ ಅಡುಗೆಯವರಾದಂಥ ಶ್ರೀ ಪ್ರಕಾಶ್ ಕಶ್ಯಪ್ ಅವರು ಬಹಳ ಸಂತಸಪಟ್ಟು ಈ ಗ್ರಾಮದ ಜನತೆಗೆ ಎಷ್ಟು ಭಾಗ್ಯ ಅಂತ ಹೇಳಿ ಮಾತಾಡಿಕೊಂಡು ಸಹಿತ ಯಾರೂ ಅದಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ, ಈ ಕಡೆ ಕಿವಿನೂ ಕೊಡಲಿಲ್ಲ. ಯಾಕೆ ಇದು ಆಸಕ್ತಿ ಇಲ್ಲ ಅಂತ ನಾವು ಕೇಳಿದಾಗ ಅಲ್ಲಿ ಜನ ಹೇಳಿದ್ರು, ಆ ಗರುಡ ಪಕ್ಷಿ ಅಲ್ಲೇ ಒಂದು ತೆಂಗಿನ ಮರದಲ್ಲಿ ಸದಾ ವಾಸವಾಗಿರ್ತದೆ ಅಂತ ಹೇಳಿ. ಹೀಗಾಗಿ ಅವರಿಗೆ ಅದು ವಿಶೇಷ ಅಂತ ಅನಿಸಿರಲಿಲ್ಲ. ನಾವು ಬೆಂಗಳೂರಿಂದ ಹೋಗಿದ್ದರಿಂದ ಅದು ವಿಶೇಷ ಅನ್ನಿಸ್ತು. ಆದರೂ ನಮಗನ್ನಿಸ್ತು ಅದು ಗ್ರಾಮದ ಭಾಗ್ಯದ ಜನತೆಯ ಎಂಥ ಸುದೈವ ಅಂತ ಹೇಳಿದ್ರೆ ಆ ಗ್ರಾಮದಲ್ಲಿ ಗರುಡ ಪಕ್ಷಿ ಸದಾ ವಾಸವಾಗಿರ್ತದೆ ಅನ್ನುವಂಥದ್ದು. ಇದೇ ಆ ಗರುಡ ಪಕ್ಷಿ. ಸರ್ಕಲ್ ಹಾಕಿ ತೋರಿಸ್ತಾ ಇದ್ದೇವೆ. ಸ್ವಲ್ಪ ಹತ್ತಿರ ಸ್ವಲ್ಪ ಹಿಡಿಯುವಂಥ ಪ್ರಯತ್ನ ಮಾಡಿದ್ದೇವೆ. ಮತ್ತೊಂದು ಸತಿ ಹಾರಾಡ್ತದೆ. ತಾವೆಲ್ಲ ಅದನ್ನು ನೋಡಬಹುದು. ಬರ್ತದೆ ನೆಕ್ಸ್ಟ್.
ಹಾಂ, ಇಷ್ಟು ಮಾತ್ರ ತೋರ್ಸೋಕ್ಕೆ ಸಾಧ್ಯ ಆಯಿತು.